ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಮೊನ್ನೆ ಅಷ್ಟೇ ಒಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡಿದ್ವಿ. ಕರಿಮಣಿ ಮಾಲೀಕ ಇವನಲ್ಲ ಅಂತೇಳಿ. ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲೇ ಅದಾರ, ನಮ್ಮ ಹೀರೋ ಸರ್ ಇಲ್ಲೇ ಅದಾರ. ಸೊ ಶೂಟಿಂಗ್ ಹೆಂಗಾಯ್ತು ಇದ್ರ ಬಗ್ಗೆ ಏನಂತೇಳಿ ಜಾಸ್ತಿ ನಮ್ಮ ಫಸ್ಟ್ ಪ್ರೊಡ್ಯೂಸರ್ ಮಾತಾಡಿ, ಆಮೇಲೆ ನಮ್ಮ ಹೀರೋ ಸರ್ ಹೇಳ್ತಾರೆ. ಸರ್ ಹೇಳ್ರಿ. ಕರಿಮಣಿ ಮಾಲೀಕ ಇದು ಯಾವ ರೀತಿ ಮುಂಚೆ ನಾವು ಪ್ಲ್ಯಾನ್ ಮಾಡಿ ಹೆಂಗೆ ಮಾಡೋದು, ಏನು ಮಾಡೋದು, ಯಾವ ರೀತಿ ತೊಗೊಂಡು ಬರೋದು, ಯಾವ ರೀತಿ ಆ್ಯಕ್ಟರ್ಸ್ನ ಚೂಸ್ ಮಾಡೋದು, ಆಮೇಲೆ ಈ ಒಂದು ಕರಿಮಣಿ ಮಾಲೀಕನ ಸ್ಕ್ರಿಪ್ಟು ಕೂಡ ನಮ್ಗೆ ಅಷ್ಟು ಕೇಳಿದಾಗ ಒಂಥರ ವೈರಲ್ ಇದೆ ಅಲ್ಲ ಕರಿಮಣಿ ಮಾಲೀಕ ಅನ್ನೋ ಒಂದು ಸಾಂಗು ಅಂತ ಅನ್ನಿಸ್ತು. ಬಟ್ ಇವ್ರ ಸ್ಕ್ರಿಪ್ಟ್ ಕೇಳಿದಾಗ ಏನು ಅನ್ನಿಸ್ತು, ಇದಕ್ಕೆ ಡಿಫ್ರೆನ್ಸ್ ಇದೆ, ಬಟ್ ಲಿಂಕ್ ಇದೆ. ಕರಿಮಣಿ ಮಾಲೀಕ ಅನ್ನೋದು ಅದೇ ಆ ಕತೆಗೆ ಲಿಂಕ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನನಗೆ ಭಾಳ ಇಷ್ಟ ಆಯಿತು. ಸರಿ ಇದನ್ನ ನೋಡೋಣ, ಒಂದು ಸರಿ ಮಾಡೋಣ, ಹೆಂಗೆ ಬರುತ್ತೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸ್ಟೋರಿ ಮಾಡಿಕೊಂಡು ಸ್ವಲ್ಪ ಚೇಂಜಸ್ ಎಲ್ಲ ಮಾಡ್ಕೊಂಡು ಬಂದು ಇನ್ನೊಂದು ಸಾರಿ ಡಿಕ್ಟೇಟ್ ಮಾಡಿದಾಗ ತುಂಬ ಇಷ್ಟ ಆಯಿತು. ಸರಿ ಇದೊಂದು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ, ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದಿದೆ. ಸರಿ ಆಯಿತು, ನಾವೆಲ್ಲರೂ ಸೇರಿ ಮಾಡೋಣ ಅಂತಂದ್ಬಿಟ್ಟು ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸರ್ ಈಗ ನೀವು ಹೇಳ್ರಿ ಹೀರೋ ಸರ್. ಕತ್ತಿ ಫಸ್ಟ್ ಒಂದೊಂದು ಸ್ಟೋರಿ ತೊಗೊಂಡ್ಬಂದಿದ್ದು ಇವ್ರೆ. ಅದನ್ನ ಪ್ರೊಡ್ಯೂಸರ್ ಸರ್ಗೆ ಹೇಳಿದ ತಕ್ಷಣ ಅವ್ರಿಗೆ ಇಷ್ಟ ಆಯಿತು. ಅದಾದ್ಮೇಲೆ ನನಗೂ ಒಂದು ಡೈರೆಕ್ಷನ್ ಬಗ್ಗೆ ಚಾನ್ಸ್ ಕೊಟ್ಟಾರ. ಸರ್ ಥ್ಯಾಂಕ್ಸ್ ರೀ, ನಿಮಗೂ ಥ್ಯಾಂಕ್ಸ್ ರೀ. ಬೇರೆ ಏನೋ ಕತೆ ಬಗ್ಗೆ ಆಮೇಲೆ ಇದು ಹೆಚ್ಚಿಂದ ಏನಂತ ಅವ್ರು ಹೇಳ್ತಾರೆ ಸರ್. ಸರ್ ಹೇಳಿ. ನಮಸ್ಕಾರ. ಕತೆ ಬಂದ್ಬಿಟ್ಟು ಒಬ್ರು ನಮ್ಮ ಪರಿಚಯದವ್ರು ಕೊಟ್ಟದ್ದು, ಆನ್ಲೈನ್ ಕೊಟ್ಟರು. ಅದನ್ನ ಇಂಪ್ರೂವೈಸೇಷನ್ ಮಾಡಿಕೊಂಡು ನಮಗೆ ಹೆಂಗೆ ಬೇಕು, ಈ ಜನ್ರೇಷನ್ ಏನು ನಡೆದೈತಿ, ಅದಕ್ಕೆ ನಾವು ಹೆಂಗೆ ಏನು ಮಾಡಬೇಕು, ಅದಕ್ಕೆ ನಾವು ಯಾವ ಥರ ಮೆಸೇಜ್ ಕೊಟ್ರೆ ಒಂದು ಇದನ್ನಾಗುತ್ತೆ. ಒಂದು ತಂದೆ ತಾಯಿ ಕಾಳಜಿ ಬಗ್ಗೆ ಇರ್ಬೋದು, ಆಮೇಲೆ ಒಂದು ಪ್ರೀತಿ ಅನ್ನೋದು ಯಾವ ರೀತಿ ಆಗ್ಬಿಟ್ಟೈತೆ ಅಂದರೆ ಈಗಿಂದು ಒಂದು ಚಿಕ್ಕ ಮಕ್ಕಳು ಹಿಡ್ಕೊಂಡು ಪ್ರೀತಿ ಮಾಡ್ತಾರೆ. ಅದೊಂದು ಅಟ್ರಾಕ್ಷನ್ನು ಅಥವಾ ಏನೋ ಗೊತ್ತಿಲ್ಲ. ಆದ್ರೆ ಫ್ಯಾಮಿಲಿ ಅಂತ ಬಂದಾಗ ಎನಿ ಕಂಡೀಷನ್ ಬಿಟ್ಟು ಕೊಡಬೇಕಾಗಿ ಬರುತ್ತೆ, ಅಥವಾ ಏನೋ ಒಂದೊಂದು ತಪ್ಪು ನಿರ್ಧಾರಗಳನ್ನು ತೊಗೊತಾರೆ. ಸೊ ಅದ್ರ ಮೇಲೆ ನಾವು ಮಾಡಿದ್ದು ಒಂದು ಕತೆ ಇದೆ. ಬಟ್ ಏನಂದ್ರೆ ನಿಮ್ದು ಆಕ್ಟಿಂಗ್ ಆಗಿರ್ಲಿ, ನೀವು ಮಾಡ್ಕೊಂಡ್ರು ಕತೆ ಆಗಿರ್ಲಿ, ಬಟ್ ನೋಡಿದ್ರೆ ನಂಗೆ ಏನು ಅನಿಸ್ತೈತೆ ಅಂತಂದ್ರೆ ಅದೇನು ಆಕ್ಟಿಂಗ್ ಅಂತ ಅನಿಸ್ಲಿಲ್ಲ. ನಾನು ಡೈರೆಕ್ಷನ್ ನಾನು ಮಾಡಿರ್ಬೋದು, ಬಟ್ ಏನಂದ್ರೆ ಆಕ್ಟಿಂಗ್ ಅಂತ ಅನಿಸ್ಲಿಲ್ಲ. ಏನೋ ರಿಯಲ್ ಆಗಿರೋ ನಡ್ಯಾಕ್ ಮುಂದೆ ಅನ್ನೋ ಒಂದು. ಯಾಕಂದ್ರೆ ಶೂಟಿಂಗ್ ಟೈಮ್ದಾಗ ಒಂಥರ ಹೆಂಗಂದ್ರೆ ನನಗೆ ಶೂಟಿಂಗ್ ಕ್ಯಾಮ್ರಾ ಏನೈತಿ ಅಂತ ನೋಡೋ ಬದ್ಲಿ ಬರೀ ಇವ್ರನ್ನ ನೋಡ್ಕೊಂಡು ಕುಂತ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ಅಷ್ಟು ರಿಯಲಿಸ್ಟಿಕ್ ಆಗಿ ಬಂದೈತಿ. ಬೇಡ ಭಾಳ ಚಂದ ಮೆಸೇಜ್ ಐತಿ. ಮತ್ತಿದು ನಮ್ಮ ಆರ್ಟಿಸ್ಟ್ ಬಗ್ಗೆ ಹೇಳ್ರಿ, ಹೆಂಗೆ ತೊಗೊಂಡ್ರಿ ಏನಿಲ್ಲ. ಆರ್ಟಿಸ್ಟ್ ಅನ್ನೋಕೆ ನಮ್ಮ ಟೀಮ್ ಒಳಗಂತ ಏನು ನಮ್ಮ ಪ್ರೊಡಕ್ಷನ್ ಹೌಸಿಂದ, ಸಿಲ್ವರ್ ಸ್ಕೈ ಪ್ರೊಡಕ್ಷನ್ ಹೌಸಿಂದ ಶಶಿ ಅನ್ನಾಗ ಹೇಳಿದೆ ಈ ಥರ ಐತಿ ಅಂತೇಳಿ. ಅವರು ನಾವು ಒಂದು ದೀಡ್ ತಿಂಗಳು ಡಿಸ್ಕಷನ್ ಮಾಡಿದ್ವಿ. ಅದೆಲ್ಲೆಲ್ಲಿ ಹೋಗಿ ಏನೇನೋ ಆಗಿ ಕಡೆಗೆ ಒಂದು ಫೈನಲ್ ಸ್ಟೇಜಿಗೆ ಬಂತು. ಅವು ಏನಾದದ್ದು ಆಯಿತು, ಮಾಡೋನು, ನಾನು ಇರ್ತೀನಿ ಅಂತೇಳಿ ನನ್ನ ಜೊತೆ ನಿಂತರು. ಆರ್ಟಿಸ್ಟ್ ಅಂತ ಬಂದಾಗ ಎಲ್ಲ ಫ್ರೆಂಡ್ ಸರ್ಕಲ್ ಒಳಗೆ ನಾನು ಒಬ್ರಿಗೆ ಇವಾಗ ನಿಮ್ಗೆ ಡೈರೆಕ್ಷನ್ ಮಾಡ್ರಿ ಮಂಜು ಅಣ್ಣ ಅಂತೇಳಿ ನಾನು ನಿಮ್ಮ ಕತೆ ಹೇಳಿದಾಗ ನೀವು ಒಪ್ಕೊಂಡ್ರಿ. ಆಮೇಲೆ ಅದು ಅಲ್ಲ ಪಾಪ ಇನ್ನೊಂದು ಹೆಂಗಂದ್ರೆ ನಾ ಕತೆ ಹೇಳ್ಬೇಕಾದ್ರೆ ಮಂಜು ಅವ್ರ ಕಣ್ಣ ನೀರು ಬರತ್ತಿದ್ದು. ರೀಸನ್ ಏನಂದ್ರೆ ಅವ್ರು ಪರ್ಸನಲಿನೂ ತಗೊಂಡ್ಬಿಟ್ರು. ಅವ್ರ ಲೈಫ್ನಾಗೂ ಈ ತರ ಆಗೈತೆ ಅಂತೇಳಿ. ಇಲ್ಲ ಆ ತರ ಏನಿಲ್ರಿ. ಬಟ್ ಏನಂತಂದ್ರ ಪ್ರೀತಿ ಅಂತ ಬಂದಾಗ ಎಲ್ಲಕ್ಕಿಂತ ಹೆಚ್ಚಿಂದ ಹುಡುಗಿ ಅಷ್ಟೇ ಹೆಚ್ಚಾಗ್ಬಿಡ್ತಾರ. ಬಟ್ ನಿಮ್ ಕತಿಯೊಳಗೆ ಹೆಂಗಿತ್ತು ಅಂತಂದ್ರ ಅಷ್ಟು ವರ್ಷ ಸಾಕಿದವ್ರಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಈಗ 4-5 ವರ್ಷದ ಬೆಲೆ ಇರಂಗಿಲ್ಲ ಅನ್ನೋ ಒಂದು ಕತಿಗೆ ಅದೊಂಥರ ಫೀಲ್ ಬರ್ತೈತಿ. ಸೊ ಹಂಗಾಗಿ ಅಷ್ಟಂತೂ ಪರ್ಸನಲ್ ಏನಿಲ್ಲ. ಆಕ್ಚುಲಿ ಇದು ಮಂಜುಗೂ ಪರ್ಸನಲ್ ಆಗಿತ್ತು, ಸುಬ್ಬಣ್ಣಗೂ ಪರ್ಸನಲ್ ಆಗಿತ್ತು, ಬಟ್ ನನಗೂ ಪರ್ಸನಲ್ ಇದೆ. ಎಲ್ಲರಿಗೂ ಲಿಂಕ್ ಇದೆ. ಇದು ಏನು ಕತೆ ಮಾಡಿದಾರಲ್ಲ, ಒಂದು ಲವ್ ಮಾಡೋ ಹುಡುಗರಿಗೂ ಈಗಿನ ಜನ್ರೇಷನ್ ಅಂದರೆ 10th ಫಸ್ಟ್ ಇಯರು ಸೆಕೆಂಡ್ ಇಯರ್ ಅವ್ರಿಗೆ ಗೊತ್ತಾಗಲ್ಲ. ಅದು ಬೆಳವಣಿಗೆ ಅಂದರೆ ಏಜಲ್ಲಿ ಅದು ಆಗುತ್ತೆ. ಆ ಥರ ಫೀಲ್ ಬಂದಾಗ ಸೊ ಅದನ್ನು ಸೀರಿಯಸ್ ಆಗಿ ತೊಗೋತಾರೆ. ಸೀರಿಯಸ್ ಆಗಿ ತೊಗೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಏನು ತೋರಿಸಿದ್ದಾರೆ ಅಂದರೆ ತಂದೆ ತಾಯಿ ಮಹತ್ವ ಏನು. ಪ್ರೀತಿ ಮಾಡ್ರಿ, ಬಟ್ ತಂದೆ ತಾಯಿಗಿಂತ ಹೆಚ್ಚಾದ ಪ್ರೀತಿ ಯಾವುದೂ ಇಲ್ಲ. ಅವರ ಪ್ರೀತಿ ಮುಂದೆ ಯಾವ ಪ್ರೀತಿನೂ ನಿಲ್ಲಲ್ಲ ಅನ್ನೋದೇ ಈ ಕಾನ್ಸೆಪ್ಟ್ ತೊಗೊಂಬಂದ್ರು. ನಂಗೆ ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ಈಗಿನ ಜನ್ರೇಷನ್ಗೆ ಇದು ಬೇಕು, ಒಂದು ಮೆಸೇಜ್ ಬೇಕು. ಆ ಒಂದು ಮೆಸೇಜ್ ಇರೋದ್ರಿಂದ ನಾನು ಕೇಳಿದಾಗ ನನಗೂ ಇಷ್ಟ ಆಯಿತು. ಆಮೇಲೆ ಎಲ್ಲ ಜನನು ಯೂತ್ಸು ನೋಡುವಂಥದ್ದಿದೆ, ಆಮೇಲೆ ಹಿರಿಯರು ಕೂಡ ನೋಡುವಂಥದ್ದಿದೆ. ಸೊ ಅದರ ಒಂದು ಯಾವ ರೀತಿ ಇದನ್ನು ಪರಿವರ್ತನೆ ಮಾಡ್ಕೋಬೇಕು, ಸಮಾಜದಲ್ಲಿ ಯಾವ ರೀತಿ ಹೋಗುತ್ತೆ, ಜಾತಿ ಈ ಎಲ್ಲ ಏನು ಯಾವ ಥರ ಇರುತ್ತೆ, ಕಷ್ಟಗಳು ಯಾವ ರೀತಿ ಬರುತ್ತೆ ಅನ್ನೋದು ಈ ಒಂದು ಪ್ರಾಜೆಕ್ಟಿಂದ ತೋರಿಸಿದ್ದಾರೆ. ಸೊ ನಾನು ಭಾಳ ಇಷ್ಟ ಆಯಿತು. ಆ್ಯಕ್ಚುಲಿ ನಮ್ಮದು ಇದು ಸ್ಕ್ರಿಪ್ಟ್ ಜಾಸ್ತಿ ಇತ್ತು, ಬಟ್ ಏನಂದರೆ ಶಾರ್ಟ್ ಮೂವಿ ಅಲ್ವಾ, ಶಾರ್ಟಾಗೆ ತೋರಿಸೋಣ, ಸ್ವೀಟಾಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಇನ್ನು ಪಾರ್ಟ್ 2 ಇದೆ. ಸೊ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕರೆ ಖಂಡಿತವಾಗಿ ಇನ್ನೂ ಅನೇಕ ವಿಡಿಯೋಗಳನ್ನು ಮಾಡಿ ನಿಮ್ಮನ್ನು ಮನೋರಂಜನೆ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೀವಿ.
ನಿಮ್ಮ ಸಹಾಯ, ನಿಮ್ಮ ಒಂದು ಬೆಂಬಲ ನಮಗೆ ಬೇಕು. ಆಮೇಲೆ ಸುಬ್ಬಣ್ಣ ಕೂಡ ಬಹಳ ಕಷ್ಟಪಟ್ಟಿದ್ದಾರೆ. ಅವ್ರದ್ದು ಜೀವನ ಚರಿತ್ರೆ ಕೇಳ್ಕೊಂಬಂದಿದ್ದೀನಿ, ಯಾವ ರೀತಿ ಬಂದರು, ಬೆಂಗಳೂರಲ್ಲಿ ಯಾವ ರೀತಿ ಇದ್ದಾರೆ, ಯಾವ್ಯಾವ ಕಷ್ಟದಲ್ಲಿದ್ದಾರೆ ಎಲ್ಲನೂ ನೋಡಿದ್ದೀವಿ. ಎಲ್ಲರೂ ಕಷ್ಟದಲ್ಲೇ ಇದ್ದೀವಿ, ಏನೋ ಒಂದು ಬೆಳಿಬೇಕು ನಾವು. ನಮ್ಮಲ್ಲೂ ಕೂಡ ನಮ್ಮ ಉತ್ತರ ಕರ್ನಾಟಕದವ್ರಾಗಲಿ, ಎಲ್ಲ ಭಾಗದವ್ರು, ಉತ್ತರ ಕರ್ನಾಟಕ ಅಂತ ಒಂದೇ ಅಲ್ಲ, ಎಲ್ಲ ಭಾಗದವ್ರಿಗೆ ಒಂದೊಂದು ಟ್ಯಾಲೆಂಟ್ಸ್ ಇರೋರಿಗೆ ಇದೊಂದು ವೇದಿಕೆ ಆಗಲಿ ಅಂತ ಹೇಳ್ಬಿಟ್ಟು ಸಿಲ್ವರ್ ಸ್ಕೈ ಪ್ರೊಡಕ್ಷನ್ ಅಂತೇಳಿ ಬ್ಯಾನರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದನ್ನ ನಾಯಕ ಆ್ಯಕ್ಚುಲಿ ಇವ್ರ ಮೂಲಕನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದ್ರ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಇವರೇ ಹೇಳಬೇಕು, ಯಾಕಂದ್ರೆ ನಾವು ಮಾಡ್ತೀವಿ, ಅನುಭವಸ್ಥರು ಇವರಿಬ್ರು. ಯಾವ ರೀತಿ ಇತ್ತು ನಮ್ದು ಅನ್ನೋದು ಡೈರೆಕ್ಟರ್ ಹೇಳ್ಬೇಕು, ಆಕ್ಟ್ರು ಹೇಳ್ಬೇಕು. ಆಕ್ಚುಲಿ ಏನಂತಂದ್ರೆ ಈಗ ಸಿಲ್ವರ್ ಸ್ಟಾರ್ ಪ್ರೊಡಕ್ಷನ್ ಆಗಿರ್ಲಿ, ಆಮೇಲೆ ಸುಬೋರ್ ಆಗಿರ್ಲಿ, ಇಬ್ಬರದು ಒಂದು ಕಾಂಬಿನೇಷನ್ ಮಸ್ತ್ ಐತಿ, ಅಂಡರ್ಸ್ಟ್ಯಾಂಡಿಂಗ್ ಒಂದು ಚಲೋ ಐತಿ. ಬಟ್ ಏನಂದ್ರೆ ಫೈನಲಿ ಕಥೆ ಅಂತೂ ಚೆನ್ನಾಗಿ ಬಂದೈತಿ. ಸುಬ್ಬಣ್ಣ ಮಾಡಿ ಪಿಕ್ಚರ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಬಂದೈತಿ, ಎಲ್ಲರೂ ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದಕ್ಕೂ ಮುಂಚೆ ಏನು ವಿಷಯ ಅಂದ್ರೆ ಡೈರೆಕ್ಷನ್ ಅನ್ನೋದು ಆಕ್ಚುಲಿ ಇವರು ಕೂಡ ಆ ಕಥೆನ ತಂದಿಟ್ರು. ಆ ಕಥೆನ ರೂಪ ಯಾವ ರೀತಿ ಮಾಡಬೇಕು, ಇದನ್ನ ಯಾವ ರೀತಿ ನಾವು ಒಂದು ನೀಟಾಗಿ ತೆಗಿಬೇಕು, ಡೈಲಾಗ್ ಸಮೇತ ಆಗಲಿ, ಪ್ರತಿಯೊಂದು ಕೆಲಸನೂ ಕೂಡ, ಪ್ರತಿಯೊಂದು ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋದಾಗ್ಲಿ, ಪ್ರತಿಯೊಂದಕ್ಕೂ ಎಲ್ಲರೂ ಶ್ರಮ ಇದೆ ಇಲ್ಲಿ. ಮುಖ್ಯವಾಗಿ ನಮ್ಮ ಮಂಜುದಿದೆ. ಆಮೇಲೆ ಇವರು ಕೂಡ ಅಷ್ಟು ಶ್ರಮ ಪಟ್ಟಿದ್ದಾರೆ. 2-3 ದಿನ ಆಯ್ತು ನಿದ್ದೆನೆ ಮಾಡ್ತಾ ಇಲ್ಲ ಪಾಪ ಅವರು. ಇನ್ ಮುಂದಾರೆ ನಿದ್ದೆ ಮಾಡ್ರಿ, ಇನ್ನು ಇದೆ, ಬಹಳ ಮಾಡೋದಿದೆ, ಒಂದೇ ಅಲ್ಲ, ಇನ್ನು ಬಹಳ ಮಾಡೋದಿದೆ. ಅದಕ್ಕೆ ನಮ್ಮ ಶರೀರನೂ ಕೂಡ ನಾವು ಕಾಯ್ಕೋಬೇಕು. ಸೊ ನನ್ನೊಂದು ಏನಂದ್ರೆ ವೆಲ್ ವಿಶ್ ಏನಂದ್ರೆ ನಿಮ್ಮ ಆರೋಗ್ಯ ಬಹಳ ಇಂಪಾರ್ಟೆಂಟ್. ಅದನ್ನು ಕಾಯ್ಕೊಂಡು ಏನಾರು ಮೀನ್ಸ್ ಏನಂದ್ರೆ ಪ್ರಾಜೆಕ್ಟ್ಸ್ಗಳನ್ನ ನೀಟಾಗಿ ತೊಗೊಂಬರೋದಾಗ್ಲಿ, ಅದನ್ನ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಈಗಿನ ಸಿಚುವೇಶನ್, ಈಗಿನ ಜನ್ರೇಷನ್ಗೆ ನಾವಿನ್ನು ಯಾವ ರೀತಿ ಕೊಡಬೇಕು, ಇದು ಆ್ಯಕ್ಚುಲಿ ಈ ಜನ್ರೇಷನ್ಗೆ ಇದು ಬೇಕಿತ್ತು. ಆ ರೀತಿಯಾದ ಪ್ರಾಜೆಕ್ಟ್ ನೀವು ಮಾಡಿದ್ದೀರಾ, ತುಂಬಾ ಧನ್ಯವಾದಗಳು. ಅದು ನನ್ನ ಸಿಲ್ವರ್ ಸ್ಕೈ ಪ್ರೊಡಕ್ಷನ್ ಮೂಲಕ ಲಾಂಚ್ ಆಗಿದೆ ಸುಬ್ಬಣ್ಣ ಮಾಡಿ ಪಿಕ್ಚರ್ಸ್ ಅಲ್ಲಿ. ತುಂಬಾ ಖುಷಿಯಾಗಿದೆ. ಇನ್ನು ಮುಂದೆ ನನ್ನ ಕಡೆಯಿಂದ ಒಂದು ಕ್ವಶನ್, ಇವಾಗ ನೀವು ಶೇರ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಹೌದು, ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಕತಿ ನೋಡಿ ಯಾವ ರೀತಿ ರೆಸ್ಪಾನ್ಸ್ ಬಂತು? ನಿಜವಾಗ್ಲು ಎಲ್ಲರೂ ಬಹಳ ಇಷ್ಟಪಟ್ರು. ಆಮೇಲೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ, ಈ ರೀತಿ ವಿಭಿನ್ನವಾಗಿ ಮಾಡಿದ್ದೀರಾ, ಬಹಳ ಇಷ್ಟ ಆಯ್ತು ಅಂತಂದ್ರು. ಆಮೇಲೆ ನಮ್ಮ ಲ್ಯಾಂಗ್ವೇಜ್ ಒಂದು ಬಹಳ ಇಷ್ಟಪಡ್ತಾರೆ ಇಲ್ಲಿ ಬೆಂಗಳೂರು ಸೈಡ್ ಅವರು. ಅದರಲ್ಲಿ ಕೆಲವೊಂದು ಪದಗಳು ಯೂಸ್ ಮಾಡಿದ್ದೀರಾ, ಅದು ಹಾಸ್ಯಾಸ್ಪದವಾಗಿದೆ, ಅದು ಮನೋರಂಜನೆ ಕೊಡುತ್ತೆ. ಆಮೇಲೆ ಅದು ಮೆಸೇಜು ಕೂಡ ಬಹಳ, ಅದು ಮನೋರಂಜನೆ ಪ್ಲಸ್ ಮೆಸೇಜ್. ಆಮೇಲೆ ಆ ಲವ್ನ ಹೆಂಗ್ ಕ್ಯಾರಿ ಮಾಡಿದ್ದೀರಾ, ಅದೇ ರೀತಿ ಆ ತಂದೆ ತಾಯಿ ಪ್ರೀತಿ ಎಷ್ಟು ಮಹತ್ವ ಅನ್ನೋದು ಇದರಲ್ಲಿ ತೋರಿಸಿದ್ದೀರಾ. ಅದು ಎಲ್ಲರೂ ನನಗೆ ಬಹಳ ಹೇಳಿದ್ರು, ಇಲ್ಲ ಈ ರೀತಿಯಾದ ಕಾನ್ಸೆಪ್ಟ್ ಮಾಡ್ರಿ, ಯಾಕಂದ್ರೆ ಈಗಿನ ಜನ್ರೇಷನ್ಗೆ ಇದು ಬೇಕು. ತಂದೆ ತಾಯಿ ಪ್ರೀತಿ ಆಗ್ಲಿ, ತಂದೆ ತಾಯಿ ಮಹತ್ವ ಕೆಲವೊಬ್ಬರಿಗೆ ಅದು ಗೊತ್ತಾಗಲ್ಲ. ಆ ಜನ್ರೇಷನ್ ಅಂದ್ರೆ ಆ ಏಜ್ಗೆ ಮಕ್ಕಳಿಗೆ ಗೊತ್ತಾಗಲ್ಲ, ಅದನ್ನ ನೀವು ತೋರಿಸ್ಕೊಡ್ತಾ ಇದ್ರಿ. ಹಂಗಾಗಿ ನಿಮ್ಮ ಒಳ್ಳೆ, ನನಗೆ ಬಹಳ ಇಷ್ಟ ಆಯ್ತು. ಈ ಒಂದು ಫಸ್ಟ್ ಪ್ರಾಜೆಕ್ಟೇ ಬಹಳ ನನಗೆ ಖುಷಿ ಕೊಟ್ಟಿದೆ. ತುಂಬಾ ಥ್ಯಾಂಕ್ಸ್ ಮಂಜುಗೆ ಮತ್ತೆ ಸುಬ್ಬಣ್ಣಂಗೆ. ಪಾಪ ತುಂಬಾ ಒಂದು ವಾರದಿಂದ ಕಷ್ಟಪಟ್ಟಿದ್ದಾರೆ, ನಿದ್ದೆ ಇಲ್ಲ, ಏನಿಲ್ಲ. ಏನಿಲ್ಲ ಅಂದ್ರೆ ಊಟ ಇತ್ತು, ನಿದ್ದೆ ಇಲ್ಲ. ನಿದ್ದೆ ಮಾಡಿಲ್ಲ ಜಾಸ್ತಿ. ಅದಕ್ಕೆ ಆರೋಗ್ಯ ನೋಡ್ಕೊಳ್ರಿ ಅನ್ನೋದು ನನ್ನ ಒಂದು ನಿಮಗೆ ಒಂದು ಸಜೆಷನ್. ಓಕೆ, ನನ್ನ ಜೊತೆ ಇನ್ನೂ ಒಂದಿಷ್ಟು ಜನ ಇದ್ದಾರೆ. ನಮ್ಮ ಅಂಬು ಅಂಕಲ್ ಆಗಿರ್ಬೋದು, ಅವ್ರ ಸಪೋರ್ಟ್ ತುಂಬಾ ಇದೆ ನಮ್ಗೆ. ಅದ್ರ ಜೊತೆಗೆ ನಮ್ಮ ಟೀಮಲ್ಲಿ ಕ್ಯಾಮ್ರಾ ವರ್ಕ್ ಆಗಿ MB ಕರ್ಣ ಅಂತೆ ಮಲ್ಲು ಅಣ್ಣ ನಮ್ಮ ಕಡೆಯವರು ತೆರದಾಳದವರು, ಜೊತೆಗೆ ಅಭಿಷೇಕ್ ಅಂತ ಹುಬ್ಳಿ ಅವರು ತುಂಬಾ ಅಂದ್ರೆ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಿಲ್ಲ. ಆ ಕಥೆನ ನಾವೇನು ಮಾಡ್ಬೇಕು ಅನ್ಕೊಂಡಿದೀವಿ, ನನ್ನ ಜೊತೆ ನನಗೊಂದು ಬೆನ್ನೆಲುಬಾಗಿ ಅಂಬು ಅಂಕಲ್ ಆಗ್ಲಿ, ಆಮೇಲೆ ಶಶಿಯನ್ನ ಆಗ್ಲಿ ನಿಂತ್ಕೊಂಡ್ರೆ, ಅವ್ರ ಕೆಳಗಡೆ ಇವ್ರು ನಾವ್ ಇದೀವಿ, ನೀನ್ ಮಾಡುವಂತ ಮುಂದೆ ಹೋಗುವಂತ ನನ್ನನ್ನ ಮೇಲೆ ಹತ್ತಿಸ್ತಿರೋರು ಒಂದಿಷ್ಟು ಜನ ಇದಾರೆ. ಜೊತೆಗೆ ಮಂಜು, ನಾವು ಬೆಳಗ್ಗೆ ಎದ್ರೆ ಸಾಕು, ಸಾಯಂಕಾಲ ನೈಟ್ ಮಲ್ಗೋವರೆಗೂ ನಾವು ಕತೆ 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 ಅನ್ನೋದು ಬಿಟ್ರೆ ಬೇರೆ ಏನೂ ಓಡ್ತಾ ಇಲ್ಲ ತಲೆಯಲ್ಲಿ. ಯಾಕಂದ್ರೆ ಒಂದು ಕನಸು, ಒಂದು ಆಸೆ ಇದೆ, ಆ ಗುರಿ ಮುಟ್ಟೋವರೆಗೂ ನಿಲ್ಬಾರ್ದು ಅನ್ನೋದು ಒಂದೇ ನನ್ನ ಆಸೆ. ಎಷ್ಟು ಹೇಳಿ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ.